ಇವತ್ತು ರಾಜಣ್ಣಂಗೊಂದು ದೊಡ್ಡ ಸರ್ಪ್ರೈಸ್ ಇದೆ. ಅದೇನಪ್ಪ ಅಂತ ಅಂದ್ರೆ ವೇದಾಂತ್ ಇವತ್ತು ದೇವಸ್ಥಾನದಲ್ಲಿ ರಾಜಣ್ಣನ ಹೆಸರಲ್ಲಿ ಅನ್ನದಾನ ಮಾಡ್ತಿದ್ದಾರೆ. ಹೌದಾ? ಇದಕ್ಕೆ ವೇದಾಂತ್ ಒಪ್ಕೊಂಡ? ಅಣ್ಣಂಗಿದು ಗೊತ್ತಿಲ್ಲ ಅಮ್ಮ, ಅವನಿಗೆ ಬೇರೆ ಏನು ಹೇಳಿ ಅರೇಂಜ್ ಮಾಡಿದ್ದಾರೆ. ನಾನು ಬೇಡ ಅಂದೆ, ಆದರೂ ಕೇಳಲಿಲ್ಲ. ಈಗ ಅವನಿಗೆ ಗೊತ್ತಾದರೆ ಏನಾಗುತ್ತೋ ಅಂತ ನಮ್ಗೆ ಟೆನ್ಷನ್ ಆಗ್ತಿದೆ ಅಮ್ಮ. ಹೆದರ್ಕೋಬೇಡ ರಾಜ, ಎಲ್ಲ ಒಳ್ಳೇದಾಗತ್ತೆ. ಆದಷ್ಟು ಬೇಗ ವೇದಾಂತ್ ನಿನ್ನನ್ನು ಅರ್ಥ ಮಾಡಿಕೊಂಡು ಕ್ಷಮಿಸೋ ಹಾಗಾಗಲಿ. ನನ್ನ ಜೀವನದ ಗುರಿನೂ ಅದೇ ಅಮ್ಮ, ನಿಮ್ಮ ಬಾಯರ್ಕೆಂದ ಹಾಗೆ ಆಗಲಿ. ನೀವು ದೇವಸ್ಥಾನಕ್ಕೆ ಬನ್ನಿ. ನನಗೂ ಬರೋದಕ್ಕೆ ಆಸೆನೇ ರಾಜ, ಆದರೆ ಏನು ಮಾಡಲಿ, ಇವತ್ತೊಂದು ಮುಖ್ಯವಾದ ಕೆಲಸ ಇದೆ. ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ. ಮುಖ್ಯವಾದ ಕೆಲಸನಾ? ಏನಮ್ಮ ಅಂಥದ್ದು? ಹೂ ಕಣೆ, ನಮ್ಮ ಮಹಿಳಾ ಮಂಡಳಿ ಇದೆಯಲ್ಲ, ಇವತ್ತೊಂದು ಮೀಟಿಂಗ್ ಇದೆ. ಅಲ್ಲಿ ಪತ್ರಿಕೆ ಬಗ್ಗೆ ಬೇರೆ ಚರ್ಚೆ ಇದೆ. ಎಷ್ಟೊತ್ತಾಗುತ್ತೆ ಏನೋ ಗೊತ್ತಿಲ್ಲ. ಓ ಹಾಗೆ, ಸರಿ ಸರಿ. ಅಮ್ಮ, ಹೋಗಿ ಬರ್ತೀನಿ ಕಣೆ. ಇದೇನ್ ಬರೀ ನೀನು ಮಹಿಳಾ ಮಂಡಳಿಗೆ ಹೋಗಕ್ಕೆ ಇಷ್ಟೆಲ್ಲ ಫೀಲ್ ಆಗ್ತಿದೆಯಲ್ಲ? ನೀನೇನ್ ದೇಶ ಬಿಟ್ಟು ಹೋಗ್ತಾ ಇದ್ಯಾ? ರೀ, ನಾನು ಹೋಗಿ ಬರ್ತೀನಿ. ಆಯ್ತು, ಹೋಗಿಪ್ಪ. ಹಾಂ, ಅದು ನಾನು ಬರೋದು ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ. ಅಡುಗೆ ಎಲ್ಲ ರೆಡಿಯಾಗೇ ಇದೆ. ನೀವು ನನಗೋಸ್ಕರ ಕಾಯೋದು ಬೇಡ, ಊಟ ಮಾಡ್ಕೊಂಬಿಡಿ. ಅಷ್ಟೊಂದು ತಡ ಆಗತ್ತಪ್ಪ? ಆಗಲೇ ಹೇಳಿದ್ನಲ್ಲ ರೀ, ನನಗೂ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು. ಬರುವಾಗ ಎಲ್ಲ ತಯಾರಿ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಆಯ್ತು, ಹೋಗಿದ್ಬಾ. ಹೋದ್ಮೇಲೆ ಒಂದು ಫೋನ್ ಮಾಡೋದು ಮರಿಬೇಡ. ಸರಿ ಸರಿ, ನಾನು ರಾಜಣ್ಣ ಆಫೀಸ್ಗೆ ಹೋಗಿ ಬರ್ತೀವಿ. ಬನ್ನಿ ರಾಜಣ್ಣ. ನನ್ನ ಬಜಾರಿ ಕತೆ ಸರಿಯಾಗಿ ಶುರುವಾಗಿದೆ ದೇವಸ್ಥಾನದಲ್ಲಿ. ನೀನಾ ಎಮರ್ಜೆನ್ಸಿ ಎಸ್ಕೇಪ್. ನಿಂತ್ಕೋ. ಅದಕ್ಕೆ ಅನ್ಸುತ್ತೆ ಹೇಳಿ ನೋಡಿದ್ರೆ ಅವಳೇ ಕಾಣಿಸ್ತಾನೆ. ಹುಡುಗಂಗೆ ಕಾಟ ಕೊಟ್ಟು ಗೋಳ್ ಹಿಕ್ಕೊಳ್ಳೋದ್ರಲ್ಲಿರೋ ಮಜಾನೇ ಬೇರೆ.
ಹೆಂಡತಿ ವಿಕ್ಕಿ ಹೆಂಡತಿ ನಾನು ನಿಮ್ಮನ್ನ ಒಳಗಡೆ ಹುಡುಕ್ತಾ ಇದ್ದೆ, ನೀವು ಇಲ್ಲಿದ್ದೀರಾ? ನಾನೇನಾದರೂ ಕಾರೊಳಗಿದ್ದೆ ಅಂತ ಕನ್ಫ್ಯೂಸ್ ಆಗ್ಬಿಟ್ಟಿದ್ರಾ? ನಾನು ಇಲ್ಲೇ ಇದ್ದೀನಿ ರೀ. ನನಗೆ ಗೊತ್ತು ವಿಕ್ಕಿ, ಆದ್ರೆ ನನ್ನ ಸೀರೆ ಕಾರ್ ಡೋರ್ಗೆ ಸಿಕ್ಕಾಕೊಂಡ್ಬಿಟ್ಟಿದೆ, ಬಿಡ್ಸೋಕೆ ಆಗ್ತಿಲ್ಲ. ಒಂದು ನಿಮಿಷ. ನೋಡಿದ್ರ ಆಂಟಿ, ನೀವಂದ್ರೆ ಬರೀ ನನಗ್ ಮಾತ್ರ ಲವ್ ಇಲ್ಲ, ನನ್ನ ಕಾರ್ಗೂ ನಿಮ್ ಮೇಲೆ ಲವ್ವೇ. ಅದಕ್ಕೆ ಸೀರೆ ಎಳಿತಾ ಇದ್ದೀನಿ. ಕಳ್ಳ ವಿಕ್ಕಿ ಅವ್ರೆ, ಇದು ದೇವಸ್ಥಾನ, ಸ್ವಲ್ಪ ನೋಡ್ಕೊಂಡು ಮಾತಾಡಿ. ದೇವಸ್ಥಾನದಲ್ಲೇ ಅಲ್ವೇನ್ರಿ ಎಷ್ಟೊಂದು ಪ್ರೀತಿಗಳು ಅರಳಿ ಹಾಡು ಹೇಳಿರೋದು. ನಮ್ ಪ್ರೀತಿ ಅಡ್ಲಿ ಹಾಡು ಹೇಳಿದಾಗಿದೆ. ನೀವೀಗ ಹೊಸ ರಾಗ ಸಂಯೋಜನೆ ಮಾಡ್ಬಿಡಿ. ನನ್ ಸೀರೆ ಬಿಡಿಸಿ ಸಹಾಯ ಮಾಡಿದ್ದಕ್ಕೆ ಥ್ಯಾಂಕ್ಸ್. ಹಾಗಂತೀರಾ? ಸರಿ ಇರಿ. ಏಯ್, ನಿನಗೆಷ್ಟು ಧೈರ್ಯ ನನ್ನ ಹೆಂಡತಿ ಸರ್ಗ್ಗೆ ಡೋರ್ ಹಾಕ್ತೀಯಾ? ಅದಕ್ಕೆ ಅಂತ ನಾವಿದ್ದೀವಿ, ಇನ್ನೊಂದ್ಸಲ ಮಾಡಕ್ ಕೂಡ್ದು. ಓಕೆ? ಹೆಂಡತಿ, ಇನ್ ಮುಂದೆ ನನ್ನನ್ನ ನಿಮ್ ಸೀರೆ ಸರ್ಗಲ್ಲೇ ಗಂಟಾಕೊಂಬಿಡಿ, ಅವಾಗ ನಿಮ್ ಸೀರೆನ ಸೇಫ್ ಆಗಿ ಕಾಪಾಡ್ತೀನಿ. ಆಯ್ತು ಪತಿ ದೇವ್ರೆ, ಇನ್ ಮುಂದೆ ಹಾಗೆ ಮಾಡ್ತೀನಿ. ಈಗ ಪೂಜೆಗೆ ಲೇಟ್ ಆಯ್ತು, ಬನ್ನಿ. ಕರೆಕ್ಟ್. ಈ ಟಾಪಿಕ್ನ ಆಮೇಲೆ ಇಟ್ಕೊಳ್ಳೋಣ. ಒಂದ್ ನಿಮಿಷ ಬಂದೆ. ಅಮ್ಮ, ನಾನು ನಿಮ್ಗೆ ಹೇಳ್ತಾ ಇದ್ದೆಲ್ಲ ನಮ್ಮ ಅಣ್ಣ ಅಂತ, ಇವರೇ ನಮ್ಮ ಅದು. ನಮಸ್ಕಾರ ಅಮ್ಮ. ನಮಸ್ಕಾರ. ಅಯ್ಯೋ, ಹೇಳಪ್ಪ ಹೇಳಪ್ಪ. ನಿಮ್ಮನ್ನ ಈ ವಿಷಯಕ್ಕೆ ಮೀಟ್ ಆಗ್ತೀನಂತ ನಾನು ಅನ್ಕೊಂಡಿರಲಿಲ್ಲ ಅಮ್ಮ. ನೀವು ಅಮೂಲ್ಯವ್ರ ತಾಯಿ, ವೇದಾಂತ್ಗೆ ಅತ್ತೆ ಆಗೋರು. ನಿಮ್ಮಂತ ಕಿಡ್ಡಿ ತಗೊಳಕ್ಕೆ ನನಗೂ ಮನಸ್ಸಿಲ್ಲ ಅಮ್ಮ. ಬೇಕಾದ್ರೆ ಯೋಚನೆ ಮಾಡಿ, ಈಗಲೂ ಟೈಮ್ ಇದೆ. ಬೇಕಾದ್ರೆ ನಾನು ವೇದಾಂತ್ ಹತ್ರ ಮಾತಾಡ್ತೀನಿ. ಆ ಕೆಲಸ ಮಾತ್ರ ಮಾಡಬೇಡಪ್ಪ. ನಾನು ಅವನ ಹತ್ರನೇ ದುಡ್ಡು ತಗೊಂಡು ನನ್ನ ಮಗಳನ್ನ ಮದುವೆ ಮಾಡಿ ಅವನು ಕೊಡೋಕ್ಕೆ ನನಗಿಷ್ಟ ಇಲ್ಲ. ಆ ಕಾರಣಕ್ಕೆ ನಾನು ಇದನ್ನು ಒಪ್ಕೊಂಡಿರೋದು. ನೋಡು, ಈ ವಿಷಯ ಮಾತ್ರ ವೇದಾಂತ್ಗೆ ಗೊತ್ತಾಗಬಾರ್ದು. ಇಲ್ಲ ಅಮ್ಮ, ಹೇಳಲ್ಲ. ನೀವಿದನ್ನು ಮದುವೆಗೋಸ್ಕರ ಮಾಡ್ತಾ ಇದ್ದೀರ ಅಂತಲೂ ಗೊತ್ತು. ದುಡ್ಡನ್ನ ಬೇಕಾದ್ರೆ ನಾನು ಹಾಗೆ ಕೊಡ್ತಾ ಇದ್ದೆ, ಆದರೆ ನೀವೇ ಬೇಡ ಅಂತ ಇದ್ದೀರಾ. ಹೌದಪ್ಪ, ಆ ಥರ ದುಡ್ಡು ತಗೊಳ್ಳೋದಕ್ಕೆ ನನಗೆ ಮನಸ್ಸಿಲ್ಲ. ನೋಡಿ, ಒಂದೊಂದು ಸಲ ಒಳ್ಳೆತನ ಎಷ್ಟು ಇಕ್ಕಟ್ಟಿಸಿಗೆ ಆಗ್ಸುತ್ತೆ ಅಂತ. ನಾನೀಗ ನಿಮ್ಮ ಸ್ವಾಭಿಮಾನ ನಡೆಸಲ ಅಥವಾ ನನ್ನ ಅಸಹಾಯಕತೆಗೆ ಬೇಜಾರು ಮಾಡ್ಕೊಳ್ಳ? ಅರ್ಥನೇ ಆಗ್ತಾ ಇಲ್ಲ. ನೀನೇನು ಟೆನ್ಷನ್ ಮಾಡ್ಕೋಬೇಡಪ್ಪ. ನಾನು ಮನ್ಸಾರ ಒಪ್ಕೊಂಡೇ ಇದನ್ನು ಮಾಡ್ತಿರೋದು. ಒಳ್ಳೇದೇ ಮಾಡೋಣ. ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನೀವು ನಿಮ್ಮ ನಿರ್ಧಾರನ ಬದಲಾಯಿಸೋ ಥರ ಕಾಣ್ತಾನೇ ಇಲ್ಲ. ಗಟ್ಟಿ ನಿರ್ಧಾರ ಮಾಡಿದ್ದೀನಪ್ಪ, ಬದಲಾಯಿಸೋ ಪ್ರಶ್ನೆನೇ ಇಲ್ಲ. ಇದ್ರ ಮೇಲೆ ನಿಮ್ಮ ಇಷ್ಟ. ಸರಿ, ಆಪ್ರೇಷನ್ ಎಲ್ಲ ರೆಡಿ ಇದೆ. ಅಂದಾಗೆ ನಿಮ್ಮ ಕಡೆಯಿಂದ ಯಾರನ್ನೋ ಕರ್ಕೊಂಬಂದಿಲ್ವಾ? ಇಲ್ಲಪ್ಪ, ನಾನು ಕಿಡ್ನಿ ಕೊಡ್ತಿರೋ ವಿಷಯ ಮನೇಲಿ ಯಾರಿಗೂ ಗೊತ್ತಿಲ್ಲ. ಗೊತ್ತಾದರೆ ಖಂಡಿತ ಬಿಡಲ್ಲ. ಅದಕ್ಕೆ ನಾನು ಹೇಳಿಲ್ಲ. ಹಾಗೆ ಮಾಡೋದು ತಪ್ಪಲ್ವಮ್ಮ? ಮುಂದೆ ಏನೋ ತೊಂದರೆ ಆದರೆ? ನಾನೆಲ್ಲನೂ ದೇವ್ರ ಮೇಲೆ ಭಾರ ಹಾಕಿ ಬಂದಿದ್ದೀನಿ. ಯಾರಿಗೂ ಹೇಳಬೇಡಿ. ಕಿಡ್ನಿ ತಗೊಳ್ಳಿ, ದುಡ್ಡು ಕೊಡಿ.
ಇದೇ ನನ್ನ ಕೋರಿಕೆ. ನಾನು ನಿಮ್ಮ ಮಗನ ಸಮಾನ, ನಾನು ನಿಮ್ಮ ಜೊತೆಲೇ ಇರ್ತೀನಿ, ಹೆದರ್ಕೋಬೇಡಿ. ಹಾಂ ಗಿರೀಶ್, ಸರಿ ಅಣ್ಣ. ಅಮ್ಮ ಬನ್ನಿ. ನನ್ನ ಕಾಟ ಕೊಟ್ಟಿದ್ದು ಮುಗೀತಾ ಅಥವಾ ಇನ್ನೇನಾದ್ರೂ ಬಾಕಿ ಇದೆಯಾ? ಅದು ನಿಂಗೆ ಲೈಟಾಗಿ ಕಾಟ ಕೊಡೋಣ ಅಂತ ಬಂದೆ. ಅಲ್ಲ ನಿಂಗೆ ಸರ್ಪ್ರೈಸ್ ಕೊಡೋಣ ಅಂತ ಬಂದೆ. ನನಗೆ ನಿನ್ನ ನೋಡಬೇಕು ಅನ್ನಿಸ್ತು, ಅದಕ್ಕೆ ಬಂದೆ. ನಿಂಗೆ ಕೋಪ ಬರ್ತಿಲ್ಲ ವೇದಾಂತ್? ಖುಷಿ ಪಡೋ ವಿಚಾರ ನಾನು ಯಾಕೆ ಕೋಪ ಮಾಡ್ಕೊಳ್ಳಿ ಬಚಾರಿ? ಅಕಸ್ಮಾತ್ ಕೋಪ ಇದ್ರು ನೀನು ನೋಡಿದ ತಕ್ಷಣ ಎಲ್ಲ ಕರ್ಕೋಗುತ್ತೆ. ಆಹಾ, ಎಂಥ ಹುಡುಗನ್ ಸೆಲೆಕ್ಟ್ ಮಾಡ್ಕೊಂಬಿಟ್ಟೆ ಅಮ್ಮು ನೀನು. ಐ ಆಮ್ ಸೋ ಲಕ್ಕಿ. ನೀನು ನಿಜವಾಗ್ಲೂ ನನಗೆ ಸರ್ಪ್ರೈಸ್ ಮಾಡೋದಕ್ಕೆ ಬಂದ್ಯಾ? ಒಂದು ನಿಂಗೆ ಸರ್ಪ್ರೈಸ್ ಕೊಡಬೇಕು ಅಂತ, ಇನ್ನೊಂದು ಆಫೀಸ್ಗೆ ಹೋಗೋಕ್ಕೂ ಮುಂಚೆ ದೇವ್ರ ಹತ್ರ ಒಂದು ಅಪ್ಲಿಕೇಶನ್ ಹಾಕ್ಬೇಕಿತ್ತು. ಅಪ್ಲಿಕೇಶನ್ ಯಾಕೆ? ಏನೇನು ಬೇಕು ನಮಗೆಲ್ಲ ಸಿಗ್ತಾನೆ ಇದೆಯಲ್ಲ. ನಾನು ರಾಜಣ್ಣನ ಬಗ್ಗೆ ದೇವ್ರ ಹತ್ರ ಏನೋ ಕೇಳ್ಕೊಳ್ಳೋದಿತ್ತು, ಅದಕ್ಕೆ ಬಂದೆ. ಏನಿವಾಗ? ಅವನ ಬಗ್ಗೆ ನಂದೇನೂ ಇಲ್ಲ, ನೀನೇನು ಬೇಕಾದ್ರೂ ಮಾಡ್ಕೊ. ಓಕೆ ಬಾಯ್. ಏ ಹಲೋ, ಸಡನ್ ಆಗಿ ಹಾಗೆಲ್ಲ ಹೊಟ್ಬಿಡ್ಬೇಡ. ಬಡವರಿಗೆ ಭಕ್ತಾದಿಗಳಿಗೆ ಅನ್ನದಾನ ಮಾಡಿಸ್ತಾ ಇದೀವಿ, ಮುಗಿಸ್ಕೊಂಡು ಒಟ್ಟಿಗೆ ಹೋಗೋಣ. ಅನ್ನದಾನನ? ಏನ್ ವಿಶೇಷ? ಅದು ಅಜ್ಜಿ ಹರಕೆ. ಅಜ್ಜಿಗೇನೋ ಕೆಟ್ಟ ಕನ್ಸು ಬಿದ್ದಿತ್ತಂತೆ, ಅದನ್ನ ನಾನೇ ತೀರಿಸ್ಬೇಕು ಅಂತ ಅರ್ಚಕರು ಹೇಳಿದಾರಂತೆ. ಹೌದಾ ಅಜ್ಜಿ? ಸರಿ ಅಜ್ಜಿ, ಬಂದ್ ಕೆಲಸ ಮುಗಿಸೋಣ ಬಾ. ಸರಿನಪ್ಪ, ಮೊದಲು ಅನ್ನದಾನ ಮುಗಿದು ಬಿಡಿ, ಆಮೇಲೆ ಬಾಕಿದು. ಅನ್ನದಾನ ಮುಗಿದ್ಮೇಲೆ ಎಲ್ಲ ಮುಗೀತಲ್ಲ, ಇನ್ನೇನು ಮಿಕ್ಕಿದೆ? ಯಾಕಮ್ಮ ಟೆನ್ಷನ್ ಆಗ್ತಾ ಇದೆಯಾ? ಹೌದಪ್ಪ, ನನಗೆ ಆಸ್ಪತ್ರೆ ವಾಸನೆ ಅಂದ್ರೇ ಆಗಲ್ಲ, ಭಯ ಆಗುತ್ತೆ. ಅದರಲ್ಲೂ ಆಪರೇಷನ್ ಅಂತ ಬೇರೆ ಹೇಳ್ತಿದ್ದೀರಾ, ಇನ್ನೂ ಗಾಬರಿ ಜಾಸ್ತಿ ಆಗ್ತಾ ಇದೆ. ಮನೇಲಿ ಬೇರೆ ಯಾರಿಗೂ ಹೇಳಿಲ್ಲ, ಏನಾದರೂ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ ಅಂತ ಒಂಥರ ಭಯ. ಅಯ್ಯಯ್ಯೋ, ಯಾಕಮ್ಮ ಅಂತ ಮಾತಾಡ್ತೀರಾ? ನಿಮ್ಗೇನು ಆಗಲ್ಲ. ಅಷ್ಟಕ್ಕೂ ನಿಮ್ಗೇನು ಹಾಕೋ ನಾವು ಬಿಡೋದು ಇಲ್ಲ. ನೋಡಿ, ನಿಮ್ಮನ್ನ ಬರೀ ಬಾಯಿ ಮಾತುಗೋಸ್ಕರ ನನ್ನ ತಾಯಿ ಥರ ಅಂತ ಅನ್ಲಿಲ್ಲ ಅಮ್ಮ. ರಿಯಲಿ ಮೀನ್ ಇಟ್. ನಾನಿದ್ದೀನಿ, ನಿಮ್ಗೇನು ಆಗಲ್ಲ, ಧೈರ್ಯವಾಗಿರಿ. ಹಾಂ, ಅಮ್ಮ, ನಾನು ಡಾಕ್ಟರ್ ಹತ್ರ ಮಾತಾಡಿದೆ, 5 ನಿಮಿಷ ವೇಟ್ ಮಾಡ್ಬೇಕಂತೆ. ಹಾಂ, ಟೆನ್ಷನ್ ತಗೊಂಡ್ಬಿಡಿ. ವಾಟ್ ನಾನ್ಸೆನ್ಸ್! ಬೆಳಗ್ಗೆ 10 ಗಂಟೆ ತನಕ ಮಲಗಿದ್ದೀನ ನಾನು. ಡ್ಯಾಮ್ ಇಟ್! ನೀನು ಆಗ್ಲೇ ಆದ್ಯ ಹತ್ರ ಅದೇನೋ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತ ಹೇಳಿದೆ ಅಂತೆ,
ಅದನ್ನ ಅವಳೇ ನನಗೆ ಹೇಳಿದ್ದು. ಅದಕ್ಕೆ ಅವಳು ಇದನ್ನ ಕಳಿಸಿದ್ದಾಳೆ. ತಗೋ ಕೊಡಿ. ದೂರ ಇಟ್ಟು ಎಲ್ಲರೂ ಸೇರಿ ಏನೋ ದೊಡ್ಡದಾಗಿ ನಡೆಸ್ತಾ ಇದ್ದಾರೆ. ಏನಿರ್ಬೋದು? ಅಬ್ಬಬ್ಬ ಅಂದ್ರೆ ದೇವಸ್ಥಾನದಲ್ಲಿ ಏನಾಗ್ಬೋದು? ಧ್ರುವನ್ ಹೆಸರಲ್ಲಿ ಅರ್ಚನೆ ಮಾಡಿಸ್ಬೋದು, ಪೂಜೆ ಮಾಡಿಸ್ಬೋದು, ಅಥವಾ ಅನ್ನದಾನ ಅಂತಾನೂ ಹೇಳಿದ್ರು. ಅದೇ ಕಾರಣ ಆಗಿರ್ಬೋದಾ? ಅಥವಾ ಅದು ಬಿಟ್ಟು ಬೇರೆ ಏನಾದರೂ ಪ್ಲಾನ್ ಮಾಡ್ತಾ ಇದ್ದಾರಾ? ವೇದಾಂತು ಧ್ರುವನ್ ವಿಷಯದಲ್ಲಿ ಸಾಫ್ಟ್ ಆಗಿದ್ದಾನೆ ಅನ್ನೋದನ್ನ ಗುರ್ತು ಮಾಡ್ಕೊಂಡಿದ್ದಾರೆ. ಈ ಬರ್ಡೇ ಅನ್ನೋ ಎಮೋಷನಲ್ ಇಟ್ಕೊಂಡು ವೇದಾಂತ್ನ ಧ್ರುವನ್ನ ಒಂದ್ ಮಾಡೋ ಪ್ಲಾನ್ ಏನಾದ್ರೂ ಮಾಡಿದಾರಾ? ಹಾ, ಆಫೀಸ್ಗೂ ಹಾಗೆ ಮಾಡಿ ಕರ್ಸ್ಕೊಂಡ್ರು. ಈಗ ಮನೆಗೂ ಹಾಗೆ ಮಾಡಿ ಕರ್ಸ್ಕೊಡೋ ಪ್ಲಾನ್ ಏನಾದ್ರೂ ಮಾಡಿದಾರಾ? ಇಲ್ಲ, ವೇದಾಂತ್ಗೆ ನಾನು ಈ ವಿಷಯನ ತಿಳಿಸ್ಲೇಬೇಕು. ಅವರಿಬ್ರು ಒಂದಾಗದನ್ನ ನಾನು ತಡಿಲೇಬೇಕು. ಓ, ಈಗಿದ್ಯಾ ಸುಹಾಸಿನಿ? ಇಷ್ಟೊತ್ತು ಮಲಗಿದ್ಯಾ? ಯಾಕೆ, ಹುಷಾರಿಲ್ವಾ? ಯಾಕೆ, ನಿಮ್ಗೇನು ಗೊತ್ತಿಲ್ವಾ? ಗೊತ್ತಾಯ್ತು. ಅದೇನೋ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂದ್ಯಂತೆ ಅಲ್ವಾ? ಸರಿ, ಬೇಗ ಸ್ನಾನ ಮುಗಿಸ್ಕೊಂಡು ರೆಡಿ ಆಗು. ಮಕ್ಕಳೆಲ್ಲರೂ ಕಾಯ್ತಾ ಇರ್ತಾರೆ, ದೇವಸ್ಥಾನಕ್ಕೆ ಹೋಗುವಂತೆ. ಅಂದ್ರೆ ಅವರೆಲ್ಲ ಆಲ್ರೆಡಿ ದೇವಸ್ಥಾನಕ್ಕೆ ಹೋಗಾಯ್ತಾ? ಹೌದು, ಆಗ್ಲೇ ಹೋದ್ರಲ್ಲ. ವೇದಾಂತ್ ಕೂಡ ಹೋಗಾಯ್ತಾ? ಎಲ್ರು ಅಂದ್ರೆ ಅದ್ರಲ್ಲಿ ವೇದಾಂತ್ ಕೂಡ ಸೇರಿರ್ತಾನಲ್ವಾ ಸುಹಾಸಿನಿ? ಅಮ್ಮ ಫೋನ್ ಮಾಡ್ತಿದ್ದಾರೆ. ಅಗ್ರಜ ಕೊಡಿಲಿ, ದೇವಸ್ಥಾನದಲ್ಲಿದ್ಯಾ? ಬರೀ ದೇವ್ರ ಬಗ್ಗೆ ಮಾತ್ರ ಚಿಂತೆ ಮಾಡು, ಬೇರೆ ಎಲ್ಲೂ ಫೋಕಸ್ ಮಾಡೋದು ಬೇಡ. ಅಷ್ಟೊಂದು ಜನ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ, ನೀನು ಅನ್ನದಾನ ಮಾಡಬೇಕು. ನಾನು ಮಾತಾಡ್ತೀನಿ, ಹೋಗಿರೋ. ಯಾ ಮಾತಾಡ. ಹಲೋ ಮದರ್ ಇಂಡಿಯಾ, ಏನಾಯ್ತು ನಿಮ್ಗೆ? ಯಾಕೆ ಬರಲಿಲ್ಲ? ಯಾಕೆ ಹುಷಾರಿಲ್ವಾ? ನನ್ಗೇನೂ ಆಗಿಲ್ಲ ವಿಕ್ಕಿ. ಇನ್ನು ಅರ್ಧ ಗಂಟೆಯಲ್ಲಿ ನಾನು ವೇದಾಂತ್ ಮುಂದೆ ಇರ್ತೀನಿ ಅಂತ ನಿಮ್ಮ ಅಣ್ಣಂಗೆ ಹೇಳ್ಬಿಡು. ಅಮ್ಮ ಇನ್ನೊಂದು ಅರ್ಧ ಗಂಟೆಗೆ ಇಲ್ಲಿಗೆ ಬಂದರೆ ನಮ್ಮ ಪ್ಲ್ಯಾನ್ ಎಲ್ಲ ಹಾಳಾಗುತ್ತೆ. ಏನಾದರೂ ಆಲ್ಟರ್ನೇಟಿವ್ ಪ್ಲ್ಯಾನ್ ಹುಡುಕ್ಬೇಕು ಇವಾಗ.